ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ಮೋದಿಯವರನ್ನ ಭೇಟಿಯಾಗಿದ್ದಾರೆ ಅಮಿತ್ ಶಾ. ಪ್ರಧಾನಿ ನರೇಂದ್ರ ಮೋದಿಯವರನ್ನ ಭೇಟಿಯಾಗಿ ಅಮಿತ್ ಶಾ ಮಾತುಕತೆಯನ್ನ ನಡೆಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಡ್ಡಾ ಕೂಡ ಆಗಮಿಸಿ ಚರ್ಚೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಆ ರಾಜೀನಾಮೆಯ ನಂತರದಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು ಅದೆಲ್ಲವನ್ನ ಕೂಡ ಬಹಳ ಕ್ಲೋಸ್ ಆಗಿ ಮಾನಿಟರ್ ಮಾಡುವಂತಹ ಕೆಲಸವನ್ನ ಆರಂಭದಿಂದ ಮಾಡ್ಕೊಂಡು ಬರ್ತಾ ಇರೋದು ಗೃಹ ಸಚಿವ ಅಮಿತ್ ಶಾ ಅವರು. ಕಂಪ್ಲೀಟ್ ಈ ಹೋರಾಟವನ್ನ ಮಾನಿಟರ್ ಮಾಡ್ಕೊಂಡು ಬರ್ತಾ ಇದ್ರು. ಜೆಪಿ ನಡ್ಡಾ ಅವರು ಕಾಕ್ರೋಚ್ ಜನತಾ ಪಾರ್ಟಿಯ ನಿಯೋಗದ ಜೊತೆ ಭೇಟಿಯಾದಂತಹ ಸಂದರ್ಭದಲ್ಲೂ ಮೊದಲಿಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿ, ಆ ನಂತರ ಸಿಜೆಪಿ ನಿಯೋಗವನ್ನ ಭೇಟಿ ಮಾಡಿ, ಅದಾದ ನಂತರ ಮತ್ತೆ ಅಮಿತ್ ಶಾ ಜೊತೆ ಮೀಟಿಂಗ್, ಈ ಕಂಪ್ಲೀಟ್ ಸಿಚುವೇಶನ್ ನ ಮಾನಿಟರ್ ಮಾಡ್ತಾ ಇದ್ದಿದ್ದು ಗೃಹ ಸಚಿವ ಅಮಿತ್ ಶಾ ಅವರು. ಈಗ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಮಿತ್ ಶಾ ಭೇಟಿಯಾಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವ ಜೆಪಿ ನಡ್ಡಾ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಅವರನ್ನ ಜಾಯಿನ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅಲುಗಾಡಿಸುವುದಕ್ಕೆ ಸಾಧ್ಯ ಇಲ್ಲ. ಅವರ ಸರ್ಕಾರ ಬಹಳ ಬಲಿಷ್ಠವಾಗಿದೆ. ಅವರ ಸರ್ಕಾರದ ಸಚಿವರ ರಾಜೀನಾಮೆಯನ್ನ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾದಂತಹ ಚರ್ಚೆಗಳೆಲ್ಲವೂ ಇದ್ವು. ಆದ್ರೆ ವಿದ್ಯಾರ್ಥಿಗಳ ಹೋರಾಟ ಎಲ್ಲವನ್ನ ಬದಲಾಯಿಸಿ ಬಿಟ್ಟಿದೆ. ಯುವ ಜನರಿಗೆ ಚರ್ಚೆ ಬೇಕು, ಆದೇಶವಲ್ಲ ಅಂತ ಹೇಳಿ ಮೋಹನ್ ಭಾಗವತ್ ಹೇಳಿದ್ರು. RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಕೊಟ್ಟಿದ್ದಂತಹ ಹೇಳಿಕೆ, ಅಧಿಕಾರಕ್ಕಿಂತ ಸಂವಾದದ ಮೂಲಕ ಸಂಪರ್ಕವನ್ನ ಸಾಧಿಸಬೇಕು ಅಂತ ಹೇಳಿ ಮೋಹನ್ ಭಾಗವತ್ ಹೇಳಿದ್ರು. ಯುವ ಪೀಳಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ, ವಿವರಣೆಯನ್ನ ಬಯಸ್ತಾರೆ, ಅವ್ರಿಗೆ ಉತ್ತರವನ್ನ ಕೊಡಬೇಕು, ಅವ್ರಿಗೆ ಸಹಾಯ ಮಾಡುವುದು ನಮ್ಮ ಜವಾಬ್ದಾರಿಯಾಗಿದೆ ಅಂತ ಹೇಳಿ ಮೋಹನ್ ಭಾಗವತ್ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಬೆಳಗ್ಗೆಯಷ್ಟೇ ಮೋಹನ್ ಭಾಗವತ್ ಅವರು ಕೊಟ್ಟಿದ್ದಂತಹ ಹೇಳಿಕೆ ಇದು. RSS ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಕೊಟ್ಟಿದ್ದ ಹೇಳಿಕೆ, ಮಧ್ಯಾಹ್ನದ ವೇಳೆಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಬಿಟ್ಟಿದ್ದಾರೆ. ಯುವ ಜನರಿಗೆ ಚರ್ಚೆ ಅವಶ್ಯಕ, ಆದೇಶವಲ್ಲ. ಅವರ ಸಮಸ್ಯೆ ಏನಿದೆ, ಅವ್ರ ಪ್ರಶ್ನೆಗಳು ಏನಿದೆ, ಅದಕ್ಕೆ ಉತ್ತರವನ್ನ ನೀಡಬೇಕು, ಅದಕ್ಕೆ ವಿವರಣೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕು. ಯುವ ಜನರಿಗೆ ನೆರವನ್ನ ನೀಡೋದು, ಅವರ ಗೊಂದಲಗಳನ್ನ ಬಗೆಹರಿಸೋದು ನಮ್ಮ ಜವಾಬ್ದಾರಿ ಅನ್ನುವಂತಹ ಮಾತನ್ನ RSS ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕ ಮೋಹನ್ ಭಾಗವತ್ ಇವತ್ತು ಬೆಳಗ್ಗೆಯಷ್ಟೇ ಕಾರ್ಯಕ್ರಮವೊಂದರಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದರ ಬೆನ್ನಲ್ಲೇ ಮಧ್ಯಾಹ್ನದ ವೇಳೆಗೆ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅವರ ಈ ರಾಜೀನಾಮೆ ರಾಜಕೀಯವಾಗಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆಗೆ ಒಳಪಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.